ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನಿಮ್ಗೆ ಏನಾದರೂ ಕೆಲವೊಂದು ಮೆಸೇಜಸ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನೊಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಆ್ಯಂಡ್ ನಿಮ್ಗೇನಾದರೂ ರೇಖೆಯಲ್ಲಿ ಎನ್ರೋಲ್ ಆಗಬೇಕು, ರೇಖೆ ಲೆವೆಲ್ 1 ಕಲಿಬೇಕು ಅಂತ ಇದ್ದರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಎನ್ರೋಲ್ ಆಗ್ಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಏನಿದೆ ಅಂತ ಅಂದ್ಬಿಟ್ಟು. ಓಕೆ, ಕಾರ್ಡ್ಸ್ ಬಿದ್ದಿದೆ. ದ ಚಾರಿಯೇಟ್, ಏಸ್ ಆಫ್ ವಾಂಡ್ ಮತ್ತು ಏಸ್ ಆಫ್ ಪೆಂಟಿಕಲ್ಸ್. ಆ್ಯಕ್ಚುಲಿ ವೆರಿ ನೈಸ್ ಕಾರ್ಡ್ ಅಂತ ಹೇಳ್ತೀನಿ ಇದಿಷ್ಟು ಕೂಡ. ದ ಚಾರಿಯೇಟ್ ಅಂತ ಅಂದರೆ ಈ ಪರ್ಸನ್ ನಿಮಗಾಗಿ ಅವರ ಮೈಂಡಲ್ಲಿ ತುಂಬ ಸ್ಟ್ರಗಲ್ಸ್, ತುಂಬ ಚಾಲೆಂಜಸ್ ಅಥವಾ ಕನ್ಫ್ಯೂಷನ್ಸ್ ಅನ್ನೋವಂಥದ್ದನ್ನು ಹೇಳ್ಬೋದು. ಕೆಲವೊಂದು ಸರಿ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ, ಕೆಲವೊಂದು ಸರಿ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ನೀವಿಲ್ಲಿ ನೋಡ್ಬೋದು ವೈಟ್ ಹಾರ್ಸ್ ಇದೆ ಮತ್ತು ಬ್ಲ್ಯಾಕ್ ಹಾರ್ಸ್ ಇದೆ. ಸೊ ಈ ಪರ್ಸನ್ ಒಂದು ಸರಿ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಕೆಲವೊಂದು ಸರಿ ನಿಮಗೆ ಒಂದು ಕಮಿಟ್ಮೆಂಟ್ ಕೊಡಬೇಕು, ನಿಮ್ಮ ಹತ್ರ ಬರಬೇಕು, ನಿಮ್ಮನ್ನ ಅಪ್ರೋಚ್ ಆಗಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾರೆ. ಕೆಲವೊಂದು ಸರಿ ಈ ಪರ್ಸನ್ ಅನಿಸುತ್ತೆ ನಾನಾಗಿ ನಾನೇ ಯಾಕೆ ಅಪ್ರೋಚ್ ಆಗಬೇಕು, ನಾನೇ ಏನಕ್ಕೆ ಆ ಪರ್ಸನ್ಗೆ ನಿನ್ನಿಷ್ಟ ಅನ್ನೋದನ್ನು ತೋರಿಸ್ಕೋಬೇಕು. ಈ ಥರದ್ದು ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಅವ್ರನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ಳೋದು, ಅವ್ರನ್ನ ಅವರು ಅವಾಯ್ಡ್ ಮಾಡ್ಕೊಳ್ಳೋದು, ಈ ಥರ. ಅಂದರೆ ನೀವು ಆರ್ಸ್ನ ನೋಡ್ಬೋದು, ಕೆಲವೊಂದು ಆರ್ಸ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಕೆಲವೊಂದು ಸರಿ ಆ್ಯಕ್ಟಿವ್ ಆಗಿರಲ್ಲ. ಅದೇ ಥರ ಈ ಪರ್ಸನ್ ಕೆಲವೊಂದು ಸರಿ ನಿಮ್ಮ ಬಗ್ಗೆ ತುಂಬ ಆ್ಯಕ್ಟಿವ್ ಆಗಿ ಯೋಚನೆ ಮಾಡ್ತಾರೆ, ಕೆಲವೊಂದು ಸರಿ ಏನೂ ಯೋಚನೆನೇ ಇಲ್ಲ ಅನ್ನೋ ಥರ ಈ ಪರ್ಸನ್ ಇರ್ತಾರೆ. ನಿಮ್ಮನ್ನು ಅವರು ಮೀಟ್ ಮಾಡಬೇಕು, ನಿಮ್ಮ ಜೊತೆ ಅವರು ಒಂದು ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಇಮಿಡಿಯೇಟ್ ಆಗಿ ಒಂದು ಸೆಕೆಂಡಲ್ಲಿ ನಾನು ಯಾಕೆ ಆ ಪರ್ಸನ್ ಜೊತೆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು, ಅವ್ರಿಗೂ ನನಗೂ ಏನು ಮ್ಯಾಚ್ ಆಗುತ್ತೆ, ಆ ಪರ್ಸನ್ ಲೈಫಲ್ಲಿ ನಾನು ಯಾಕೆ ಹೋಗಬೇಕು, ಈ ಥರದ್ದು ಕೆಲವೊಂದು ಸರಿ ಅವ್ರಿಗೆ ಥಾಟ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಪರ್ಸನ್ ಮೈಂಡೇ ಒಂಥರ ಕನ್ಫ್ಯೂಷನ್. ಆ ಪರ್ಸನ್ಗೆ ಕೆಲವೊಂದು ಸರಿ ಅನಿಸುತ್ತೆ ನೀವು ಬೇಕು ಅಂತ, ಕೆಲವೊಂದು ಸರಿ ಅನಿಸುತ್ತೆ ನೀವು ಬೇಡ ಅನ್ನೋ ಥರ. ಆದರೂ ಸ್ಟಿಲ್ ಆ ಪರ್ಸನ್ಗೆ ಅವರ ಒಂದು ಆ್ಯಟಿಟ್ಯೂಡೇ ಜಾಸ್ತಿ ಆಗುತ್ತೆ, ಅವರ ಒಂದು ಈಗೋಯಿಸ್ಟಿಕ್ ನೇಚರೇ ಜಾಸ್ತಿ ಆಗುತ್ತೆ. ನಾನು ಏನಕ್ಕೆ ಹೋಗಬೇಕು, ನಾನು ಯಾಕೆ ಈ ಪರ್ಸನ್ನ ಅಪ್ರೋಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ನಿಮ್ಮನ್ನ ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅಟ್ ದ ಎಂಡ್ ಮೂಮೆಂಟ್ ಎಷ್ಟೇ ಕಷ್ಟಪಟ್ಟಾದರೂ ಈ ಪರ್ಸನ್ ಫೀಲ್ ಮಾಡ್ತಾರೆ ನಿಮ್ಮ ಒಂದು ಯೋಚನೆಯಿಂದ ಅವರು ಹೊರಗಡೆ ಬರೋಕ್ಕಾಗದೇ ಇರೋದ್ರಿಂದ ನಿಮ್ಮನ್ನ ಮೀಟ್ ಮಾಡಬೇಕು, ನಿಮ್ಮ ಜೊತೆ ಲೈಫ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾರೆ. ನೀವಿಲ್ಲಿ ನೋಡ್ಬೋದು ಇದು ಏಸ್ ಆಫ್ ವಾಂಡ್. ಅವರ ತಲೆಯಲ್ಲಿ ಎಷ್ಟು ನಾಟ್ಸ್ ಅಂದರೆ ಎಷ್ಟು ಕನ್ಫ್ಯೂಷನ್ಸ್ ಇದೆ, ಎಷ್ಟು ಬ್ರೈನ್ ಅನ್ನೋದು ಕ್ಲಾರಿಟಿನೇ ಇಲ್ಲ, ಕ್ಲಿಯರ್ ಅನ್ನೋದೇ ಇಲ್ಲ ಅವ್ರಿಗೆ. ಯಾವಾಗಲೂ ನಿಮ್ಮದೇ ಆದಂತಹ ಆಲೋಚನೆಯಲ್ಲಿ ಅವರು ಸಿಗಾಕೊಂಡಿದ್ದಾರೆ ಅನ್ನುವಂಥದ್ದು. ನೀವಿಲ್ಲಿ ನೋಡ್ಬೋದು ನಾಟ್ಸ್ ಎಷ್ಟು ಗಂಟಾಗಿದೆ. ನಿಮ್ಮ ಬಗ್ಗೆ ಅವರು ತುಂಬ ಯೋಚನೆ ಮಾಡಿ ದೇ ಆರ್ ಲೈಕ್ ನಿಮ್ಮ ವಿಚಾರ ಅಂತ ಬಂತು ಅಂದರೆ ಅವ್ರಿಗೆ ಅದು ಬಿಡಿಸಲಾದ ಒಂದು ಪ್ರಾಬ್ಲಮ್ ಅನ್ನೋ ಥರ ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಇದಕ್ಕೆ ಒಂದು ಕ್ಲಾರಿಟಿ ಇಲ್ಲ, ಒಂದು ಸೊಲ್ಯೂಷನ್ ಇಲ್ಲ ಅಥವಾ ಬಿಟ್ಟು ಹೋಗೋ ಆಗಿಲ್ಲ. ಸೊ ವಾಟ್ ಈಸ್ ದ ಥಿಂಗ್, ನಾನು ಏನು ಮಾಡಬೇಕು ಅನ್ನೋದೇ ಈ ಪರ್ಸನ್ಗೆ ಅರ್ಥ ಆಗದೇನೆ ಕಂಪ್ಲೀಟ್ ಅವರ ಮೈಂಡಲ್ಲಿ ಆ ಪರ್ಸನ್ ಕೊಲ್ಯಾಪ್ಸ್ ಆಗಿಬಿಟ್ಟಿದ್ದಾರೆ. ಆದರೆ ಆ ಪರ್ಸನ್ ಅನಿಸುತ್ತೆ ನೀವು ತುಂಬ ಸ್ಟೇಬಲ್ ಆಗಿದ್ದೀರಾ, ನೀವು ನಿಮ್ಮ ಲೈಫಲ್ಲಿ ನಿಮಗೆ ಏನು ಬೇಕು ಏನು ಬೇಡ ಅನ್ನೋ ಒಂದು ಸ್ಟೇಬಲ್ನೆಸ್ ನಿಮ್ಮಲ್ಲಿದೆ ಅಂತ ಆ ಪರ್ಸನ್ ಫೀಲ್ ಮಾಡ್ತಾರೆ. ಅಂದರೆ ನೀವಿಲ್ಲಿ ನೋಡ್ಬೋದು ಈ ಪರ್ಸನ್ನು ಅವ್ರು ನಿಮಗೆ ಏನೋ ಆಫರ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಅವರ ಕೇರ್, ಕನ್ಸರ್ನ್, ಪ್ರೀತಿ, ಲವ್ ಇದೆಲ್ಲ ಆಫರ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಹಿಂಗೆ ಅಂದ್ಕೊಂಡಿದ್ದ ಮೂಮೆಂಟೇ ಈ ಪರ್ಸನ್ನು ಆಲ್ರೆಡಿ ಅವರ ಮೈಂಡಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಗುತ್ತೆ, ನಾನು ಯಾಕೆ ಅಪ್ರೋಚ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಈ ಒಂದು ರೀಡಿಂಗ್ ಪ್ರಕಾರ ಈ ಪರ್ಸನ್ಗೆ ನಿಮ್ಮಲ್ಲಿ ಒಂದು ನ್ಯೂ ಬಿಗಿನಿಂಗ್ ಬೇಕು, ನಿಮ್ಮಿಂದ ಒಂದು ನ್ಯೂ ಅಡ್ವೆಂಚರಸ್ ಲೈಫ್ ಬೇಕಾಗಿದೆ, ಒಂದು ಎಕ್ಸೈಟ್ಮೆಂಟ್ ಬೇಕಾಗಿದೆ ಅವರ ಜೀವನದಲ್ಲಿ. ನೀವಿದ್ರೆ ಆ ಪರ್ಸನ್ನ ಲೈಫ್ ಸ್ಟೈಲೇ ಚೇಂಜ್ ಆಗೋಗುತ್ತೆ ಅನ್ನೋದೆಲ್ಲನೂ ಗೊತ್ತಾಗುತ್ತೆ. ಆದರೆ ಸಡನ್ನಾಗಿ ಅವರ ಒಂದು ಆಲೋಚನೆಗಳು ಬೇರೆ ಬೇರೆ ಥರ ಸ್ಟಾರ್ಟ್ ಆಗೋಗುತ್ತೆ. ನೀವಿಲ್ಲಿ ನೋಡ್ಬೋದು 2 ಹಾರ್ಸಸ್ ಅಂತ, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್. ಇದು ಬ್ರೈನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ, ಮನುಷ್ಯನೂ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಪರ್ಸನ್ಗೆ ಕೆಲವೊಂದು ಸರಿ ಇಬ್ಬರು ವ್ಯಕ್ತಿ ಇದ್ದರೆ ಅಥವಾ 2 ಪರಿಸ್ಥಿತಿಗಳಿದ್ರೆ ಆ ಪರ್ಸನ್ ಯಾವುದನ್ನು ಬ್ಯಾಲೆನ್ಸ್ ಮಾಡಬೇಕು, ಯಾವ ಸಂದರ್ಭನ ಅವರು ನಿಭಾಯಿಸಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಈಗ ಅವರು ಕೆರಿಯರ್ ಬಗ್ಗೆ ಫೋಕಸ್ ಮಾಡ್ತಿದ್ರೆ ಅವರ ಕೆರಿಯರ ನೀವಾ ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ತುಂಬ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ರೂ ಕೂಡ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಿದ್ರು, ನಿಮ್ಮ ಬಗ್ಗೆ ಆ ಪರ್ಸನ್ನ ನೆನಪಿಸ್ಕೊಳ್ತಾ ಇದ್ರು ಕೂಡ ಅವ್ರಿಗೆ ಆ ಒಂದು ಸೊಲ್ಯೂಷನ್ ಅವ್ರಿಗೆ ಸಿಗ್ತಾ ಇಲ್ಲ. ಆ ಸೊಲ್ಯೂಷನಿಂದ ಆ ಪರ್ಸನ್ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾ ಇಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಕಮಿಟ್ಮೆಂಟ್ ಕೊಡಬೇಕು, ಏನೋ ಒಂದು ಸ್ಟೇಬಲ್ ಆಗಿ ನಿಮಗೆ ಆಫರ್ ಮಾಡಬೇಕು ಅಂದ್ಕೊಳ್ತಾರೆ. ಆ್ಯಂಡ್
ನೆಕ್ಸ್ಟ್ ಮೂಮೆಂಟ್ ಆ ಪರ್ಸನ್ ಅನಿಸುತ್ತೆ ನಾನು ಯಾಕೆ ಅಪ್ರೋಚ್ ಮಾಡಬೇಕು, ನಾನು ಯಾಕೆ ಹೋಗಬೇಕು, ನನ್ನದೇ ಆದಂಥ ಇಷ್ಟೊಂದು ಕಷ್ಟ ಇದೆ, ನಾನು ಹೋಗಿ ಆ ಪರ್ಸನ್ಗೆ ಯಾಕೆ ಹೇಳ್ಕೋಬೇಕು ನನ್ನ ಪ್ರೀತಿನ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಆ ಪರ್ಸನ್ ಇದ್ದಾರೆ. ಆ್ಯಂಡ್ ಆ ಇದು ಅಗೇನ್ ಏಸ್ ಆಫ್ ಸ್ವಾರ್ಡ್, ಇದು ಯಾರು ನೋಡ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಏಸ್ ಆಫ್ ಪೆಂಟಿಕಲ್ಸ್, ಏಸ್ ಆಫ್ ವಾಂಡ್ ಆ್ಯಂಡ್ ಏಸ್ ಆಫ್ ಸ್ವಾರ್ಡ್ ಒಟ್ಟೊಟ್ಟಿಗೆ ಬರ್ತಾ ಇದೆ ಅಂತ ಅಂದರೆ ಈ ಪರ್ಸನ್ನಲ್ಲಿ ಒಂದು ನಿಮ್ಮ ಆಲೋಚನೆ ಬಿಟ್ಟು ಅವ್ರಿಗೆ ಬೇರೆ ಥಿಂಕಿಂಗ್ ಅನ್ನೋವಂಥದ್ದೇ ಇಲ್ಲ ಅನ್ನೋದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಏಸ್ ಆಫ್ ಸ್ವಾರ್ಡ್ ಅಂತ ಅಂದರೆ ಇಟ್ಸ್ ಆಲ್ವೇಸ್ ಸೇಸ್ ದಟ್ ಆ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಆ ಪರ್ಸನ್ ಇದ್ದಾರೆ, ನಿಮ್ಮ ಒಂದು ಲೈಫ್ ಸ್ಟೈಲ್ ಅಥವಾ ನಿಮ್ಮ ಬಿಹೇವಿಯರ್ ಅಥವಾ ನಿಮ್ಮ ಕ್ಯಾರೆಕ್ಟರ್ ಇದೆಲ್ಲನೂ ಈ ಪರ್ಸನ್ಗೆ ನೆನಪಾಗುತ್ತೆ. ನೀವು ಅವ್ರನ್ನ ಇಷ್ಟಪಡ್ತಾ ಇರೋದು ಆ ಪರ್ಸನ್ಗೆ ಕೂಡ ಗೊತ್ತಿದೆ ನೀವು ಅವ್ರನ್ನ ಇಷ್ಟಪಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನಿಮ್ಮನ್ನು ಆ ಪರ್ಸನ್ ಯಾವಾಗಲೂ ನೆನಪಿಸ್ಕೊಳ್ತಾನೆ ಇರ್ತಾರೆ. ಅವ್ರಿಗೆ ಅನಿಸ್ತಾ ಇರುತ್ತೆ ಈ ಪರ್ಸನ್ ನನ್ನ ಜೀವನದಲ್ಲಿ ಯಾಕೆ ಬಂದರು, ಇವ್ರು ನನಗೆ ಯಾಕೆ ಸಿಕ್ಕಿದ್ರು, ನಾನು ಅಂಥದ್ದು ಏನು ಮಾಡಿದೆ ಈ ಪರ್ಸನ್ಗೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಯಾವಾಗಲೂ ಫೀಲ್ ಮಾಡ್ತಿರ್ತಾರೆ. ಸೊ ಇವ್ರಿಗೆ ಒಂದು ಕ್ವಶನ್ ಇದೆ, ನೀವು ಏನಕ್ಕೆ ಆ ಪರ್ಸನ್ ಲೈಫಿಗೆ ಬಂದ್ರಿ, ನೀವು ಏನಕ್ಕೆ ಆ ಪರ್ಸನ್ ಜೊತೆ ಇದ್ದೀರಾ, ಅಥವಾ ಆ ಪರ್ಸನ್ ಬೇಕು ಅಂತ ನಿಮ್ಗೆ ಯಾಕೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ಗೊತ್ತಾಗ್ತಿಲ್ಲ ಏನು ನಡೀತಾ ಇದೆ ನಿಮ್ಮ ಲೈಫಲ್ಲಿ, ಅವರ ಲೈಫಲ್ಲಿ ಏನು ನಡೀತಾ ಇದೆ. ಈ ಥರದ್ದು ಒಂದು ಕನ್ಫ್ಯೂಷನಲ್ಲಿ ಈ ಪರ್ಸನ್ ಸಿಗಾಕೊಂಡಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ತುಂಬಾ ಕನ್ಫ್ಯೂಷನ್ಸ್, ಕ್ಲಾರಿಟಿ ಇಲ್ಲ. ಆದರೆ ಕ್ಲಾರಿಟಿ ತೊಗೋಬೇಕು ಅಂತ ಅಂದ್ಕೊಳ್ತಾರೆ, ಬಟ್ ಅವ್ರಿಗೆ ಆ ಕ್ಲಾರಿಟಿ ಅನ್ನೋವಂಥದ್ದೇ ಸಿಗಲ್ಲ. ಏನು ನಡೀತಾ ಇದೆ, ಯಾಕೆ ಈ ಪರ್ಸನ್ ನನ್ನ ಒಂದು ಲೈಫಲ್ಲಿ ಬಂದರು, ಈ ಥರ ಆ ಪರ್ಸನ್ಗೆ ಏನೂ ಅರ್ಥನೇ ಆಗಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ಗೆ ಒಂದು ಆಲೋಚನೆ ಇದೆ, ಏನು ಈ ಪರ್ಸನ್ ನನಗೆ ಏನಾದರೂ ಪಾಸ್ಟ್ ಲೈಫಿಂದ ಸಿಕ್ಕಿದ್ದ, ಇವ್ರು ನನ್ಗೆ ಯಾಕೆ ಈ ಪರ್ಸನ್ ನನ್ನ ಲೈಫಿಗೆ ಬಂದರು ಅನ್ನೋ ಒಂದು, ಬಿಕಾಸ್ ಏಸ್ ಆಫ್ ಸ್ವಾರ್ಡ್ ಆಗಿದ ತಕ್ಷಣ ಒಂದು ಜಡ್ಜ್ಮೆಂಟ್ ಬರ್ತಿದೆ ಅಂತ ಅಂದರೆ ನನ್ನ ಮತ್ತು ಇವರ ಸಂಬಂಧ ಏನಾದರೂ ಪಾಸ್ಟ್ ಲೈಫಿಂದನೇ ಬರ್ತಾ ಇದೆಯಾ. ಅಂದರೆ ಕೆಲವೊಂದು ಸರಿ ನಾವು ಸೋಲ್ ಕಾಂಟ್ರಾಕ್ಟ್ ಅನ್ನೋದನ್ನು ಮಾಡ್ಕೊಂಡು ಬಂದಿರ್ತೀವಿ, ಕೆಲವೊಂದು ಸರಿ ನಾವು ಸೋಲ್ ಕರ್ಮನ ತೀರ್ಸೋದಕ್ಕೆ ಬಂದಿರ್ತೀವಿ. ಆ ಕರ್ಮ ಏನಾದರೂ ಈ ಪರ್ಸನ್ ಹತ್ರ ನನಗಿದೆಯಾ, ಯಾಕೆ ಅಂದರೆ ನೀವು ಆ ಪರ್ಸನ್ನ ಬಿಟ್ಟಿರ್ಬೋದು ಅಥವಾ ಆ ಪರ್ಸನ್ ನಿಮ್ಮನ್ನು ಬಿಟ್ಟಿರ್ಬೋದು, ಬಟ್ ನಿಮ್ಮಿಬ್ಬರು ಮೈಂಡ್ ಇನ್ನೂ ಒಬ್ರು ಬಿಟ್ಟಿಲ್ಲ, ಇನ್ನೂ ಒಂದು ಆ ಅಟ್ರಾಕ್ಷನ್ ಇದೆ, ಆ ಒಂದು ಸೆಳೆತ ಇದೆ. ಹಾಗಾಗಿ ಈ ಪರ್ಸನ್ಗೆ ಅನಿಸುತ್ತೆ ನಾನು ಎಂಥ ಕರ್ಮ ಮಾಡಿದ್ದೀನಿ, ನನ್ಗೆ ಯಾಕೆ ಇದರಿಂದ ಮೂವ್ ಆನ್ ಆಗೋಕ್ಕಾಗ್ತಿಲ್ಲ ಅನ್ನೋವಂಥ ಫೀಲ್ ಆ ಪರ್ಸನ್ ಮಾಡ್ತಾರೆ. ಇನ್ನು ಸೇಮ್ ಫೇಸ್ ನೀವು ಕೂಡ ಅದೇ ಥರ ಫೀಲ್ ಮಾಡ್ತಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಈ ಪರ್ಸನ್ಗೆ ಅನಿಸುತ್ತೆ ನಾನು ಇಷ್ಟು ಕಷ್ಟಪಟ್ಟು ಏನಕ್ಕೆ ಈ ಒಂದು ರಿಲೇಷನ್ಶಿಪ್ ಅಥವಾ ಈ ವ್ಯಕ್ತಿ ಬಗ್ಗೆ ನಾನು ಯೋಚನೆ ಮಾಡಬೇಕು ಅನ್ನೋವಂಥದ್ದು ಆ ಪರ್ಸನ್ಗೆ ಯಾವಾಗಲೂ ಫೀಲ್ ಆಗುತ್ತೆ. ಅಂದರೆ ಇದು ಪಾಸ್ಟ್ ಲೈಫಾ, ಇದು ನನ್ನ ಒಂದು ಹಣೆ ಬರಹನ ಅಥವಾ ನನ್ನ ಕರ್ಮನ, ಏನಿದು ನನಗೆ ಏನೂ ಐಡೆಂಟಿಫೈ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಬಟ್ ಈ ಪರ್ಸನ್ಗೆ ಕೆಲವೊಂದು ಸರಿ ಅವೇಕನಿಂಗ್ ಆಗುತ್ತೆ, ಅಂದರೆ ಅರ್ಥ ಆಗುತ್ತೆ, ರಿಯಲೈಸ್ ಆಗುತ್ತೆ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಈ ಸಂಬಂಧದಲ್ಲಿ ಇರೋಣ, ಫ್ಲೋ ಅಲ್ಲಿ ಹೋಗೋಣ, ಎಷ್ಟಾಗುತ್ತೋ ಅಷ್ಟು ಈ ಪರ್ಸನ್ನ ಇಷ್ಟಪಡೋಣ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಒಂದು ಸಾರಿ, ಒಂದು ಫರ್ಗಿವ್ನೆಸ್, ಅಂದರೆ ಒಂದು ಸರಿ ಅಪೋಲಜೈಸ್ ಮಾಡಿ ನಿಮ್ಮ ಹತ್ರ ಆ ಪರ್ಸನ್ ಬರಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಸೊ ಈ ಒಂದು ರಿಲೇಷನ್ಶಿಪ್ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಆ ಪರ್ಸನ್ ಮಾತ್ರ ಲಿಟ್ರಲಿ ಸಫರ್ ಮಾಡ್ತಿದ್ದಾರೆ. ನಿಮ್ಮ ಒಂದು ಕಾರ್ಮಿಕ್ ಬಾಂಡನ್ನು ಆ ಪರ್ಸನ್ ಬಿಟ್ಟು ಹೋಗೋದಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ನಿಮಗೂ ಕೂಡ ಈ ಒಂದು ರಿಲೇಷನ್ಶಿಪ್ ಒಂದು ಕಾರ್ಮಿಕ್ ಬಾಂಡ್ ಥರ ಆಗಿದೆ. ಕರ್ಮನ ನೀವು ಇದರಿಂದ ಈ ಸೋಲ್ ಕಾಂಟ್ರಾಕ್ಟ್ನ ನೀವು ಇದನ್ನ ತಪ್ಪಿಸ್ಕೊಂಡು ನೀವು ಕೂಡ ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಫೀಲ್ ನಿಮಗೂ ಆಗ್ತಾ ಇದೆ. ಇದು ಡೂ ಆರ್ ಡೈ ಸಿಚುವೇಶನ್ ಥರ ಇಲ್ಲ. ಅಂದರೆ ಐದರ್ ಕಂಪ್ಲೀಟಾಗಿ ಡೆಡ್ ಎಂಡ್ ಆಗಿ ಬಿಟ್ಬಿಟ್ಟು ಹೋಗೋಣ ಅಂತ ಅಂದರೆ ಸಾಧ್ಯ ಆಗ್ತಿಲ್ಲ, ಹೋಗ್ಲಿ ಕನೆಕ್ಟ್ ಆಗೋಣ ಅಂತ ಅಂದರೆ ಆ ವ್ಯಕ್ತಿ ಬರ್ತಾ ಇಲ್ಲ. ಸೊ ನಿಮ್ಮ ಪರಿಸ್ಥಿತಿ ಕೂಡ ಎಂಡಾಗಿದೆ ಅಂತಂದರೆ ಯಾಕೆ ಈ ಜೀವನ, ಯಾಕೆ ನನಗೆ ಇಷ್ಟು ಕರ್ಮ, ನನ್ನ ಲೈಫಲ್ಲಿ ಇವ್ರು ಯಾಕೆ ಬಂದರು, ಇದೇ ಥಾಟ್ ಪ್ರೊಸೆಸ್ ಆ ಪರ್ಸನ್ಗೂ ಬರ್ತಾ ಇದೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಟ್ ಶೋಸ್ ದಟ್ ಈ ಪರ್ಸನ್ ತುಂಬಾ ಥಿಂಕ್ ಮಾಡ್ತಿದ್ದಾರೆ. ಈ ಪರ್ಸನ್ ಅನ್ನಿಸ್ತಾ ಇದೆ ನೀವು ಮತ್ತು ಅವರು ತುಂಬ ಕಾರ್ಮಿಕ್ ಪರ್ಸನ್ಸ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಲಾಸ್ಟ್ ಒನ್ ಕಾರ್ಡ್ ನೋಡೋಣ, ನೈನ್ ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ಗೆ ಅನಿಸುತ್ತೆ, ನೀವು ನೋಡ್ಬೋದು ಇಲ್ಲಿ ಹಿಂದ್ಗಡೆ ಒಂದು ಇನ್ನೊಂದು ಏನೋ ವೇವ್ ಕೈ ಜೋಡಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಇನ್ನು ಪಾಸ್ಟ್ ಲೈಫ್ ನೀವಿಬ್ಬರು ಕೂಡ ಎಲ್ಲೋ ಮೀಟ್ ಆಗಿದ್ರಿ, ಎಲ್ಲೋ ಸಿಕ್ಕಿದ್ರಿ, ಆ ಒಂದು ಸೋಲ್ ಪರ್ಪಸ್ನ ನೀವು ಮತ್ತೆ ರೀಫುಲ್ಫಿಲ್ ಮಾಡೋದಕ್ಕೆ ಬಂದಿದ್ದೀರಾ. ಯಾಕೆಂದರೆ ನಿಮ್ಗೆ ಹಿಂದಿನ ಜನ್ಮದಲ್ಲೇ ಅನಿಸಿತ್ತು ನನಗೆ ಈ ಪರ್ಸನ್ ಮೆಂಟಲಿ, ಫಿಸಿಕಲಿ, ಎಮೋಷನಲಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾರೆ, ನಾನು ಇವ್ರ ಜೊತೆ ಇದ್ದರೆ ಜೀವನದಲ್ಲಿ ಏನು ಬೇಕಾದರೂ ನಾನು ಅಚೀವ್ ಮಾಡ್ಬೋದು, ನನ್ನ ಜೀವನದಲ್ಲಿ ನಾನು ಏನು ಬೇಕಾದರೂ ಗೆಲ್ಬೋದು ಅನ್ನೋ ಎಲ್ಲ ಯೋಚನೆಗಳಿಂದ ನೀವು ಮತ್ತು ಅವರು ಈ ಜನ್ಮಕ್ಕೆ ಬಂದಿದ್ದೀರಾ.
ಬಂದಿದ್ದೀರಾ. ಆದರೆ ಇಲ್ಲಿ ಬಂದಮೇಲೆ ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗಿದೆ, ನಿಮ್ಮ ಆಲೋಚನೆಗಳು ಚೇಂಜ್ ಆಗಿದೆ, ನಿಮ್ಮ ಸೋಲ್ ಕಾಂಟ್ರಾಕ್ಟ್ಗಳನ್ನ ನೀವು ಕರೆಕ್ಟಾಗಿ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನಿಮಗೆ ಈ ಪರ್ಸನ್ ಬೇಕು ಅಂತ ಅಂದರು, ನೀವು ಆ ಕಾರ್ಮಿಕ್ ಕನೆಕ್ಷನ್ ಏನಿದೆ ಅದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಬಟ್ ಸ್ಟಿಲ್ ನೀವು ಈ ಪರ್ಸನ್ ಜೊತೆ ಇದ್ದರೆ, ಆ ಪರ್ಸನ್ ನಿಮ್ಮ ಜೊತೆ ಇದ್ದರೆ ನಿಮ್ಮ ಲೈಫ್ ತುಂಬ ಖುಷಿಯಾಗಿರುತ್ತೆ, ಸಂತೋಷವಾಗಿರುತ್ತೆ ಅಂತ ನಿಮ್ಮಿಬ್ಬರಿಗೆ ಗೊತ್ತಿರುತ್ತೆ. ಬೇರೆ ಯಾರು ಕೂಡ ನಿಮ್ಮ ರಿಲೇಷನ್ಶಿಪ್ನ ಒಪ್ಕೊಳ್ಳಲ್ಲ ಅಥವಾ ನಂಬೋದಿಲ್ಲ. ಆದರೆ ನಿಮ್ಮಿಬ್ಬರ ಮಧ್ಯೆ ಇರೋ ಆ ಒಂದು ಕನೆಕ್ಷನ್ ಅಥವಾ ಆ ಒಂದು ಕಾಂಟ್ಯಾಕ್ಟ್ ನಿಮ್ಮಿಬ್ಬರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ಪರ್ಸನ್ ಅನಿಸುತ್ತೆ ಆದಷ್ಟು ಬೇಗ ನಿಮ್ಮನ್ನ ಅಪ್ರೋಚ್ ಮಾಡಬೇಕು, ನಿಮ್ಮ ಹತ್ರ ಅವ್ರ ಫೀಲಿಂಗ್ಸ್ನ ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಪರ್ಸನ್ ರಾಶಿ ಬಂದು ತುಲಾ ರಾಶಿ, ಮಕರ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ ಮತ್ತು ಮಿಥುನ ರಾಶಿ, ಕರ್ಕಾಟಕ ರಾಶಿ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಎನರ್ಜಿ ವೈಸ್ ತುಂಬಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ನೋಡೋಣ ನಿಮ್ಮ ಎನರ್ಜಿ, ನಿಮಗೇನು ಗೈಡೆನ್ಸ್ ಇದೆ ಅಂತ ಅಂದ್ಬಿಟ್ಟು. ಓಕೆ, ಪೇಜ್ ಆಫ್ ಪೆಂಟಿಕಲ್ಸ್, ದ ಎಂಪರರ್ ಮತ್ತು ನೈಟ್ ಆಫ್ ಸ್ವಾರ್ಡ್ ಬಂದಿದೆ ಅಂತ ಅಂದರೆ ನೀವು ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡೋಷ್ಟು ಮಾಡ್ತಾ ಇದ್ದೀರಾ. ತುಂಬ ಪೇಷನ್ಸಿಂದ ಅವರು ನನಗೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ನಾನು ಇನ್ನೂ ವೆಯ್ಟ್ ಮಾಡೋಣ, ನನಗೆ ಪರ್ಸನ್ ನನ್ನ ಲೈಫಲ್ಲಿ ಸಿಗ್ಬೋದು ಅಂತ ಅಂದ್ಬಿಟ್ಟು ನೀವು ಆ ಪರ್ಸನ್ಗೆ ನಾನೇ ಅಪ್ರೋಚ್ ಮಾಡಲಾ, ನಾನೇ ಅವ್ರಿಗೆ ಮೆಸೇಜ್ ಮಾಡಲಾ, ನನ್ನಿಂದನೇ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಲಾ, ಅಥವಾ ನೀವೇನಾದರೂ ಮೆಸೇಜ್ ಮಾಡ್ತಾ ಇದ್ದರೆ ನಿಮ್ಗೆ ಅನಿಸುತ್ತೆ ನಾನು ಯಾಕೆ ಆ ಪರ್ಸನ್ಗೆ ಮೆಸೇಜ್ ಮಾಡಬೇಕು, ನನಗೆ ಆದಂಥ ಈಗೋ ಇಲ್ವಾ, ನನಗೆ ಆದಂಥ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ, ನಾನು ಅಷ್ಟೊಂದು ಕೇವಲವಾಗೋದನ್ನ ಆ ಪರ್ಸನ್ನ ಮೈಂಡಲ್ಲಿ, ನನಗೆ ಆದಂಥ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ, ನನಗೆ ಏನು ಇಂಥ ಕರ್ಮ ಅನ್ನೋದು ನೀವು ಯೋಚನೆ ಮಾಡ್ತಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ಎನರ್ಜಿ ನನಗೆ ತುಂಬ ಕಾಣಿಸ್ತಾ ಇರೋದು ಮೇಷ ರಾಶಿ, ಮಕರ ರಾಶಿ, ಧನುರ್ ರಾಶಿ ಮತ್ತು ಇಲ್ಲಿ ಇನ್ನೊಂದು ಕರ್ಕಾಟಕ ರಾಶಿ, ವೃಷಭ ರಾಶಿ ಕಾಣಿಸ್ತಾ ಇದೆ. ಆ್ಯಂಡ್ ಆ ಪರ್ಸನ್ನು ನನ್ನ ಲೈಫಲ್ಲಿ ಬಂದಾಗ ನಾನು ಆ ಪರ್ಸನ್ ಜೊತೆ ಮಾತಾಡ್ಸೋಣ, ಇಲ್ಲ ಅಂತ ಅಂದರೆ ನನ್ನ ಲೈಫಲ್ಲಿ ನಾನು ಬ್ಯುಸಿ ಆಗೋಣ, ನಾನಾಗಿ ನಾನು ಕೋಪ ಮಾಡಿಕೊಂಡು ನಾನೇನೋ ಒಂದು ಆ್ಯಕ್ಷನ್ ತೊಗೊಳ್ಳೋದು ಅಥವಾ ನಾನೇನೋ ಈ ಪರ್ಸನ್ನಿಂದ ದೂರ ಹೋಗೋದು ಅದೆಲ್ಲ ಏನೂ ಮಾಡ್ದೇನೆ ಆ ಪರ್ಸನ್ ಬಂದು ಮಾತಾಡ್ಸಿದ್ರೆ ಮಾತಾಡೋಣ, ಇಲ್ಲ ಅಂದರೆ ಇಲ್ಲ ಅನ್ನೋ ಒಂದು ಫ್ಲೋವಲ್ಲಿ ನೀವಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ನೈಟ್ ಆಫ್ ಸ್ವಾರ್ಡ್ ಅಂತ ಅಂದರೆ ನಿಮ್ಗೆ ಈ ಪರ್ಸನ್ ಬೇಕಾಗಿದೆ, ನಿಮಗೆ ಈ ಪರ್ಸನ್ ಅಗತ್ಯ ಇದೆ, ಯಾಕೆಂದರೆ ನೀವು ಆ ಪರ್ಸನ್ನ ಅಷ್ಟು ಇಷ್ಟಪಡ್ತಿದ್ದೀರಾ. ಬಟ್ ಆ ಪರ್ಸನ್ಗೆ ರಿಯಾಲಿಟಿ ಎಷ್ಟು ಬೇಗ ಅರ್ಥ ಆಗುತ್ತೆ ಅಷ್ಟು ಬೇಗ ಅರ್ಥ ಆಗಲಿ, ನಾನು ವೆಯ್ಟ್ ಮಾಡ್ತಿದ್ದೀನಿ, ನನ್ನ ಫೀಲಿಂಗ್ಸ್ ಈ ಪರ್ಸನ್ಗೆ ಯಾವಾಗ ಅರ್ಥ ಆಗುತ್ತೆ ಅನ್ನೋದನ್ನು ನೀವು ಕಾಯ್ತಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಿದೆ. ಸೊ ನೈಟ್ ಆಫ್ ಸ್ವಾರ್ಡ್ ಎನರ್ಜಿ ಇಲ್ಲಿ ಏನು ಹೇಳ್ತಿದೆ ಅಂತ ಅಂದರೆ ಈ ಪರ್ಸನ್ಗೆ ನಿಮ್ಮ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಅವಶ್ಯಕತೆ ನಿಮಗೂ ಆ ಪರ್ಸನ್ ಮೇಲೆ ಇದೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಸೊ ನಿಮಗೆ ಆ ಪರ್ಸನ್ ಆದಷ್ಟು ಬೇಗ ಬರಲಿ ನಿಮ್ಮ ಲೈಫಲ್ಲಿ ಅನ್ನುವಂಥದ್ದು ನಿಮಗೆ. ಆದರೆ ನಿಮ್ಮದೇ ಆದಂಥ ಈಗೋ, ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನ ಇದನ್ನು ಬಿಟ್ಟು ನಾನು ಎಷ್ಟು ಅಂತ ಆ ಪರ್ಸನ್ಗೆ ಅಪ್ರೋಚ್ ಮಾಡಲಿ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ. ಸೊ ನೋಡೋಣ ನಿಮ್ಗೆ ಏನು ಗೈಡೆನ್ಸ್ ಬರ್ತಾ ಇದೆ ನಿಮಗೆ ಅಂತ ಅಂದ್ಬಿಟ್ಟು. ಗೈಡೆನ್ಸ್ ಕಾರ್ಡ್ ಬಂದು ದ ಹರ್ಮಿಟ್. ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಜಸ್ಟ್ ಫ್ಲೋನ ವಾಚ್ ಮಾಡಿ. ನೀವು ಏನೂ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ, ನೀವು ಯಾವುದೇ ಒಂದು ಆ್ಯಕ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಈ ಪರ್ಸನ್ ಎಷ್ಟು ಅವಶ್ಯಕತೆ ಇದೆ, ಅವರ ಅಗತ್ಯ ಎಷ್ಟಿದೆ, ನಾನು ಈ ಪರ್ಸನ್ಗೆ ಇಷ್ಟು ವೆಯ್ಟ್ ಮಾಡೋದ್ರಲ್ಲಿ ವರ್ತ್ ಇದೆಯಾ ಅಂತ ಅಂದ್ಬಿಟ್ಟು ನಿಮ್ಮನ್ನು ನೀವು ಒಂದು ಸರಿ ವಿಶ್ಲೇಷಣೆ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ವಿಮರ್ಶನೆ ಮಾಡ್ಕೊಳ್ಳಿ. ಇದು ರೈಟಾ, ಈ ಪರ್ಸನ್ ಇಷ್ಟು ವರ್ತ್ ಇದ್ದಾರಾ ಅಂತ ಅಂದ್ಬಿಟ್ಟು ಒಂದು ಸರಿ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ನ ನೀವು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಬರ್ತಾ ಇದೆ. ನೀವು ಬೇರೆಯವರಿಂದ ಗೈಡೆನ್ಸ್ ತೊಗೋಬೇಕು ಅಂತ ಅಲ್ಲ, ನಿಮ್ಮ ಮನಸ್ಸಿಗೆ ಗೊತ್ತು ಈ ಪರ್ಸನ್ ನಿಮಗೆ ಎಷ್ಟು ರೈಟ್, ಎಷ್ಟು ವ್ಯಾಲ್ಯೂಯೇಬಲ್ ಪರ್ಸನ್ ನಿಮಗೆ, ಇವ್ರಿಗೆ ವೆಯ್ಟ್ ಮಾಡೋದು ನಿಜವಾಗ್ಲೂ ರೈಟಾ ಅನ್ನೋದು ನಿಮ್ಮ ಮೈಂಡಿಗೆ ಗೊತ್ತಿರೋದ್ರಿಂದ ಸೊ ನೀವು ನಿಮ್ಮಲ್ಲಿ ನೀವು ಮಾತಾಡ್ಕೊಳ್ಳಿ, ಯೂನಿವರ್ಸ್ಗೆ ಕೇಳ್ಕೊಳ್ಳಿ. ನಿಮ್ಮ ಒಂದು 2-3 ಮಿನಿಟ್ಸ್ ಮೆಡಿಟೇಷನ್ ಮಾಡೋ ಥರ ಕೂತ್ಕೊಂಡು ನಿಮ್ಮ ಕ್ವಶನ್ಗೆ ಆನ್ಸರ್ನ ಹುಡುಕ್ತಾ ಹೋಗಿ. ಸೊ ನಿಮಗೆ ಆನ್ಸರ್ ಸಿಗುತ್ತೆ ಅನ್ನೋವಂಥದ್ದು ಬರ್ತಿದೆ. ಸೊ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಅನ್ನೋವಂಥದ್ದು ಈ ಒಂದು ರೀಡಿಂಗಲ್ಲಿ ಕಾಣಿಸ್ತಾ ಇರೋದು. ನಿಮ್ಮನ್ನು ನೀವು ಕೇಳ್ಕೋಬೇಕಾಗಿದೆ, ಈ ರಿಲೇಷನ್ಶಿಪ್ ಅವಶ್ಯಕತೆ ಇದೆಯಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಡೆವಿಲ್ ಕಾರ್ಡ್ ಬರ್ತಿದೆ. ಸೊ ಗೈಡೆನ್ಸಲ್ಲಿ ಡೆವಿಲ್ ಕಾರ್ಡ್ ಬರ್ತಾ ಇದೆ ಅಂತ ಅಂದರೆ ಅರ್ಥ ಈ ಪರ್ಸನ್ನು ಮತ್ತು ನೀವು ಒಂದು ಚೈನಲ್ಲಿ ಲಾಕ್ ಆಗಿದ್ದೀರಾ. ಆ್ಯಂಡ್ ಇಟ್ ಈಸ್ ಆಲ್ಸೋ ಅ ಕಾರ್ಮಿಕ್ ಕಾರ್ಡ್. ಓಕೆ, ನೀವಿಬ್ಬರು ಕೂಡ
ಒಂದು ಇದು ಲೂಸ್ ಚೈನ್. ಓಕೆ, ನೀವಿಲ್ಲಿ ನೋಡ್ಬೋದು ಒಬ್ಬ ವ್ಯಕ್ತಿ ಇನ್ನೊಂದು ವ್ಯಕ್ತಿ ಒಂದು ಚೈನ್ಗೆ ಕಟ್ಟಾಕೊಂಡಿದ್ದಾರೆ, ಬಟ್ ಇದನ್ನ ತೆಗೆದು ಬಿಡಬಹುದು ಈಸಿಯಾಗಿ, ಬಟ್ ನೀವು ತೆಗಿತಾ ಇಲ್ಲ. ನಿಮಗೆ ಆ ಪರ್ಸನ್ ಮೇಲಿರೋ ಒಂದು ಅಟ್ರಾಕ್ಷನ್ ಆಗಿರ್ಬೋದು, ಅಥವಾ ಆ ಅಬ್ಸೆಷನ್ ಆಗಿರ್ಬೋದು, ಆ ಪ್ರೀತಿ ಆಗಿರ್ಬೋದು, ಅದು ನಿಮಗೆ ತಪ್ಪು ಅಂತ ಗೊತ್ತಿದ್ರು, ಅಥವಾ ಅದು ವರ್ಕ್ ಆಗಲ್ಲ ಅಂತ ಗೊತ್ತಿದ್ರು, ಅಥವಾ ಅದು ನಿಮಗೆ ಸಲ್ಲಲ್ಲ ಆ ಪ್ರೀತಿ ಅನ್ನುವಂಥದ್ದು ನಿಮಗೆ ಗೊತ್ತಿದ್ರು ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತ ನೀವು ಫೋರ್ಸ್ಫುಲಿ ಆಗಿ ನಿಮ್ಮನ್ನು ನೀವು ತಡೆದು ಇಟ್ಕೊಳ್ತಿದ್ದೀರಾ, ಕಂಟ್ರೋಲ್ ಮಾಡ್ತಿದ್ದೀರಾ. ನಾನು ಬಿಟ್ಟು ಹೋಗಬಾರ್ದು, ನಾನು ವೆಯ್ಟ್ ಮಾಡೋಣ, ನನಗೆ ಈ ಪರ್ಸನ್ ಬೇಕು ಅನ್ನೋವಂಥದ್ದು. ಬಟ್ ನಿಮಗೆ ಗೈಡೆನ್ಸ್ ಇಲ್ಲಿ ಏನು ಬರ್ತಿದೆ ಅಂದರೆ, ಈಸಿಯಾಗಿ ನೀವು ಈ ಚೈನ್ನ ಕಿತ್ತಾಕ್ಬೋದು, ಹಿಂಗೆ ಹೇಳಿದ್ರೆ ಬಂದ್ಬಿಡುತ್ತೆ. ಆದರೆ ನಿಮ್ಮಲ್ಲಿರುವಂಥ ಆ ಒಂದು ಅಬ್ಸೆಷನ್, ನಿಮ್ಮಲ್ಲೇ ಇರುವಂಥದ್ದು ಒಂದು ಅಟ್ರಾಕ್ಷನ್, ಅಥವಾ ನೀವು ಆ ಪರ್ಸನ್ಗೆ ಒಂಥರ ಅಡಿಕ್ಟ್ ಆಗಿದ್ದೀರಲ್ಲ, ಅದರಿಂದ ಹೊರಗಡೆ ಬನ್ನಿ. ಆ ಅಡಿಕ್ಷನ್ ಇಂದ ಹೊರಗಡೆ ಬನ್ನಿ, ಆ ಅಟ್ರಾಕ್ಷನ್ ಇಂದ ಹೊರಗಡೆ ಬನ್ನಿ. ರಿಯಾಲಿಟಿನ ಚೆಕ್ ಮಾಡಿ, ರಿಯಾಲಿಟಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಆವಾಗ ನಿಮಗೆ ಈ ಪರ್ಸನ್ ಏನು ಅನ್ನೋದು ಅರ್ಥ ಆಗ್ತಾರೆ. ನಿಮಗೆ ಈ ಪರ್ಸನ್ನು ಒಂಥರ ಡೆವಿಲ್ ಥರನೇ ಇದ್ದಾರೆ. ಯಾಕೆ ಅಂದರೆ ಇಟ್ಸ್ ಅ ಕಾರ್ಮಿಕ್ ಕನೆಕ್ಷನ್. ಈ ಪರ್ಸನ್ ನಿಮ್ಮ ಜೀವನದಲ್ಲಿ ಏನೂ ಖುಷಿ ಸಂತೋಷನ ಕೊಡೋದಕ್ಕೆ ಏನು ಬಂದಿಲ್ಲ, ಅವ್ರದ್ದೇ ಆದಂಥ ಕರ್ಮನ ಅವರು ತೀರಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ. ನಿಮ್ಮ ಕರ್ಮನ ನೀವು ತೀರಿಸೋದಕ್ಕೆ ಬಂದಿದ್ದೀರಾ. ಆದಷ್ಟು ಈ ಒಂದು ರಿಲೇಷನ್ಶಿಪ್ಪಿಂದ ಹೊರಗಡೆ ಬಂದಷ್ಟು ನೀವು ನಿಮ್ಮ ಜೀವನದಲ್ಲಿ ನೀವು ಖುಷಿ ಪಡೋದನ್ನ ನೀವು ನೋಡ್ತೀರಾ. ಇಲ್ಲ ಅಂತ ಅಂದರೆ ನೀವು ಡಿಪ್ರೆಷನ್ ಹೋಗೋದು, ಅಥವಾ ಕೆಲವೊಂದು ಅಡಿಕ್ಷನ್ ಹೋಗೋದು, ಅಥವಾ ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇಲ್ಲದೆ ಇರೋಂಗಾಗುವಂಥದ್ದು, ನಿಮ್ಮನ್ನ ಬೇರೆಯವರು ಡೆವಿಲ್ ಥರ ನೋಡ್ತಾರೆ. ಈ ವ್ಯಕ್ತಿ ಹತ್ರ ಹೋಗೋ ಬದಲು ನಾವು ಇವ್ರ ಹತ್ರ ಮಾತಾಡೋ ಬದಲು ನಮ್ಮ ಪಣ್ಣ ವಿರಣ ಅಂತ ನಿಮ್ಮನ್ನ ಇಗ್ನೋರ್ ಮಾಡೋದಕ್ಕೆ ಹೋಗ್ತಾರೆ ಜನಗಳು. ಅಂಥ ಸಿಚುವೇಶನ್ಗೆ ನೀವು ಯಾಕೆ ತೊಗೊಂಡೋಗ್ತೀರಾ? ನಿಮ್ಮಲ್ಲಿರುವಂಥ ಒಂದು ಅಡಿಕ್ಷನ್ ಆಗಿರ್ಬೋದು, ಒಂದು ಅಬ್ಸೆಷನ್ ಆಗಿರ್ಬೋದು, ಒಂದು ಅಟ್ರಾಕ್ಷನ್ ಆಗಿರಬಹುದು ಆ ವ್ಯಕ್ತಿ ಮೇಲೆ, ಅದನ್ನು ತೆಗೆದುಬಿಟ್ಟು ನೀವು ನಿಮ್ಮ ಲೈಫ್ನ ನೋಡಿ. ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಯಾವುದೋ ಒಂದು ವ್ಯಕ್ತಿ ಬಂದು ನಿಮ್ಮ ಜೀವನನ ನಿಲ್ಲಿಸಬೇಕು ಅಂತ ಏನೂ ಇಲ್ಲ. ನಿಮ್ಮದೇ ಆದಂಥ ಒಂದು ಹೊಸ ಚಾಪ್ಟರ್ನ ನೀವು ಓಪನ್ ಮಾಡ್ಬೋದು, ಒಂದು ಖುಷಿಯಾದ ಜೀವನನ ನೀವು ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು. ಸೊ ಅದು ಯೂನಿವರ್ಸ್ ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಈ ಒಂದು ರೀಡಿಂಗಲ್ಲಿ ನನಗೆ ತುಂಬ ಕಾಣಿಸಿದ ಲೆಟರ್ ಇವತ್ತು ಅಂತ ಅಂದರೆ ASHLPKEINT ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಲಾಸ್ಟ್ ಒಂದು ಗೈಡೆನ್ಸ್. ಓಕೆ, ಸ್ಟ್ರೆಂತ್. ನಿಮಗೆ ಧೈರ್ಯನೇ ಸಾಲ್ತಿಲ್ಲ, ನಿಮಗೆ ಧೈರ್ಯ ಬೇಕಾಗಿದೆ, ಕರೇಜ್ ಬೇಕಾಗಿದೆ. ನಿಮ್ಮಲ್ಲಿ ನಿಮ್ಮ ಒಂದು ನೆಗೆಟಿವ್ನೆಸ್ನ ನೀವು ಕಂಟ್ರೋಲ್ ಮಾಡೋದು. ಆ ನೆಗೆಟಿವ್ನೆಸ್ ಏನೂ ಅಲ್ಲ, ನಿಮ್ಮ ಒಂದು ಅಟ್ರಾಕ್ಷನ್, ನಿಮ್ಮ ಒಂದು ಅಡಿಕ್ಷನ್, ಆ ಪರ್ಸನ್ ಮೇಲಿರುವಂತಹ ಏನು ವ್ಯಾಮೋಹ ಇದೆಯಲ್ಲ, ಅದನ್ನು ಕಿತ್ತು ಬಿಸಾಕೋದಕ್ಕೇ ನಿಮಗೆ ಭಯ. ನಿಮ್ಮಲ್ಲಿರುವಂತಹ ಧೈರ್ಯನೇ ನಿಮಗೆ ಸಾಲ್ತಿಲ್ಲ. ಯಾಕೆ ಅಂದರೆ ನೀವು ಆ ಪರ್ಸನ್ ಅಷ್ಟು ಅಡಿಕ್ಟ್ ಆಗೋಗಿದ್ದೀರಾ. ಒಂದು ನಿಮಿಷ ತಾಳ್ಮೆಯಿಂದ ಕೂತ್ಕೊಂಡು ಆ ಪರ್ಸನ್ ಎಷ್ಟು ನಿಮಗೆ ಅನಿವಾರ್ಯ, ಆ ಪರ್ಸನ್ ನಿಮ್ಗೆ ಏನು ಕೊಟ್ಟರು, ಈಗ ಆ ಪರ್ಸನ್ ಇಲ್ಲ ಅಂದರೆ ನೀವು ಬದುಕೋದಕ್ಕಾಗಲ್ವಾ ಅನ್ನೋ ಒಂದು ಆಲೋಚನೆನೂ ಕೂಡ ನೀವು ಮಾಡ್ತಿಲ್ಲ. ಯಾಕೆ ಅಂದರೆ ನಿಮಗೆ ಧೈರ್ಯನೇ ಸಾಲ್ತಿಲ್ಲ. ಅವರಿಲ್ಲ ಅಂದರೆ ನಿಮ್ಮ ಜೀವನ ಏನೋ ಶೂನ್ಯ, ಅವರಿಲ್ಲ ಅಂದರೆ ನಿಮ್ಗೆ ಇನ್ನೇನೋ ಪ್ರೀತಿನೇ ಸಿಗಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀರಾ. ಆದರೆ ನಿಮ್ಮಲ್ಲಿರುವಂಥ ಈ ನೆಗೆಟಿವ್ನೆಸ್ನ ನೀವು ಕಂಟ್ರೋಲ್ ಮಾಡಿ. ನಿಮ್ಮಲ್ಲಿರುವಂಥ ಆ ವ್ಯಾಮೋಹ, ಆ ಪ್ರೀತಿ, ಆ ಕರುಣೆ ಆ ವ್ಯಕ್ತಿ ಮೇಲೆ ಇದೆಯಲ್ಲ, ಆದಷ್ಟು ಆ ಲವ್, ಅಫೆಕ್ಷನ್ ಅದನ್ನೆಲ್ಲ ಕಮ್ಮಿ ಮಾಡಿ ರಿಯಾಲಿಟಿನ ನೋಡಿ. ಯಾಕೆ ಅಂದರೆ ಸ್ಟ್ರೆಂತ್ ಅಂದರೆ ನಿಮ್ಮಲ್ಲಿ ಧೈರ್ಯ ಇದೆ, ಆದರೆ ಆ ಧೈರ್ಯನ ನೀವು ಉಪಯೋಗಿಸ್ಕೋತಿಲ್ಲ. ನಿಮ್ಮಲ್ಲಿ ಆ ಕರೇಜ್ ಇದೆ, ಆ ಕರೇಜ್, ಆ ಕಾನ್ಫಿಡೆನ್ಸ್ ನಿಮಗಿಲ್ಲ. ಅದನ್ನು ನೀವು ಹೊರಗಡೆ ತನ್ನಿ. ನಿಮ್ಮ ಒಂದು ಧೈರ್ಯನೇ ನಿಮಗೆ ಈ ಒಂದು ಸಿಚುವೇಶನಿಂದ ಹೊರಗಡೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆದಷ್ಟು ಬೇಗ ಈ ಒಂದು ವ್ಯಕ್ತಿ ನಿಮಗೆ ಎಷ್ಟು ಅನಿವಾರ್ಯ ಅನ್ನೋದನ್ನ ತಿಳ್ಕೊಳ್ಳೋದೇ ಇವತ್ತಿನ ಗೈಡೆನ್ಸಲ್ಲಿ ಬರ್ತಾ ಇರೋವಂಥದ್ದು. ಆ್ಯಂಡ್ ಕಾಣಿಸಿದಂತಹ ನಂಬರ್ಸ್ ಅಂದರೆ ಡೇಟ್ ಆಫ್ ಬರ್ತ್ ಬಂದು 9, 8, 31, 11, 22, 14, 6, 15. ಸೊ ಇವತ್ತಿನ ರೀಡಿಂಗ್ ಇದಾಗಿತ್ತು. ನಿಮಗೆ ಈ ರೀಡಿಂಗಲ್ಲಿ ಯಾವುದಾದ್ರೂ ಮೆಸೇಜ್ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ಕ್ಲೇಮ್ ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.